ಹಾಗೆ ರೀ ಇದು ನಾಲ್ಕು ಸುತ್ತೋಳದವರು ಎಲ್ಲ ಸುತ್ತೋಳಗಳು ತಿಳ್ಕೊಬೋದು. ಆದರೆ ಋಣ ಕ್ಷೇತ್ರಕ್ಕೆ ಕೊಟ್ಟಿದ್ದು ಸಂಖ್ಯಾಪನೆ ನನ್ನೂರು ಕ್ಷೇತ್ರಕ್ಕೆ ಕೊಟ್ಟಿದ್ದು ಅಕ್ಕಪಕ್ಕದ ತಾಲೂಕುಗಳು ಎಲ್ಲ ವ್ಯಾಪಕವಾಗಿ ಹಣ ಅಂತ ಇಂಥ ಫೈನಾನ್ಸ್ ಆವರಣದ ನಾವು ಈ ಫೈನಾನ್ಸ್ಗಳನ್ನ ತೋರಿಸೋಕ್ಕೆ ಕೆಲಸ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ನಮ್ಮ ಪಕ್ಷದ ಹಾಲಿನ ಪ್ರೋತ್ಸಾಹನ ಸರ್ಕಾರ ಕನಿಷ್ಠ 50 ವರ್ಷ ಆದಾಯ ಇವೆಲ್ಲ ದಿನ ನಿತ್ಯ ಬರುವಂತ ರೈತರು ಇಂಥ ದುಡ್ಡನ್ನ ಜಾಸ್ತಿ ಕೊಟ್ಟು ಹೋದ್ರೆ ಇಂಥ ಮೈಕ್ರೋ ಫೈನಾನ್ಸ್ ನಾವು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ. ಹೀಗಾಗಿ ಇಂಥ ವಿಚಾರಗಳನ್ನ ನಾವು ಇತರರಿಗೆ ಮಾಡ್ತಾ ಇದ್ದಕ್ಕೆ ನನ್ನ ಭಾಗದ ಮಧ್ಯದಲ್ಲಿ ನಾವು 90 ವಯಸ್ಸನ್ನು ಸಭೆ ಸೇರಿದಾಗ 2005 ಜನವರಿ ಬರೀ 7 ದಿನದಿಂದ ನಾವು ಸಭೆ ಇಡೀ ರಾಜ್ಯ ನಮ್ಮಿಂದ ಮೋಡಗಿಂತಲೂ ಕೂಡ ಬೆಳೆಸುತ್ತಿದೆ ಮಾತನಾಡಿ ಅತ್ಯುತ್ತಮ ಈ ಒಂದು ವಿನೂತನವಾದ ಕಾರ್ಯಕ್ರಮ ದಯವಿಟ್ಟು ಬಂದು ಇವತ್ತು ಸುದ್ದಿ ಆಗಬೇಕು. 23ನೇ ತಾರೀಕಿಗೆ ಇವೆಲ್ಲ ಅಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ನಾನು ಈ ಮುಖಾಂತರ ನಮಸ್ಕಾರ. 23/1/2025 ಗುರುವಾರ ಬೆಳಗ್ಗೆ 10:30ಕ್ಕೆ ಮಾರಮ್ಮನ ಗುಡಿ ದೇವಸ್ಥಾನದ ಆವರಣ ತಾಂಡೂಪುರ ಚಿಕ್ಕನಚಂದ್ರಗೂಡು ತಾಲೂಕು. ಇಲ್ಲಿ ವಿದ್ಯಾಸಾಗರ್ ಅವರು ಹೇಳಿದ್ರು ಯಾರ್ಯಾರು ಬರ್ತಾರೆ ಅಂತ. ಇಲ್ಲಿ ನಾವು ಮಂಡಿಸುವ ಪ್ರಮುಖ ಒತ್ತಾಯಗಳು ಬಳ್ಳಾರಿ ಅಂಬಲ್ ಹಾಗೂ ಇತರೆ ಸಕ್ಕರೆ ಕಾರ್ಖಾನೆ ಪೂರೈಕೆ ಮಾಡುವ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಕಬ್ಬಿನ ಕಾರ್ಖಾನೆಗಳು ಲಾಭಾಂಶದಲ್ಲಿ ಹಾಗೂ ಕಬ್ಬಿನ ಉಪೋತ್ಪನ್ನದಿಂದ ಬರುವ ಸರ್ಕಾರಿ ತೆರಿಗೆಯಿಂದ ರೈತರಿಗೆ ಕನಿಷ್ಠ ಪ್ರತಿ ಟನ್ಗೆ ಹೆಚ್ಚುವರಿಯಾಗಿ 2,000 ರೂಪಾಯಿ ನೇರ ರೈತರ ಖಾತೆಗೆ ಜಮಾ ಮಾಡಿ. ಭತ್ತಕ್ಕೆ ಪ್ರತಿ ಕ್ವಿಂಟಾಲ್ಗೆ 3,500 ದರ ನಿಗದಿಪಡಿಸಿ ವರ್ಷ ಪೂರ್ತಿ ಖರೀದಿ ಕೇಂದ್ರದ ಮುಖಾಂತರ ಸರ್ಕಾರವೇ ಭತ್ತ ಖರೀದಿ ಮಾಡಬೇಕು. ಕಳೆದ ವರ್ಷ 3,330 ಇತ್ತು. ಈ ವರ್ಷ 2,300 ಚಿಲ್ಲರೆ ಆಗಿದೆ ಭತ್ತದ ಬೆಲೆ. ಆದರೆ ಭತ್ತ ಎಲ್ಲೂ ಉಳಿದಿಲ್ಲ. ಖರೀದಿ ಕೇಂದ್ರ ಸೂಕ್ತವಾದ ಸಮಯದಲ್ಲಿ ತೆರೀದೇ ಇದ್ರಿಂದ ಎಲ್ಲರೂ ದಳ್ಳಾಳಿಗಳಿಗೆ 1,600-1,700 ರೂಪಾಯಿ ಕ್ವಿಂಟಾಲ್ ಮಾರಿದ್ದಾರೆ. ಇದು ರೈತರಿಗೆ ಆದಂತಹ ದೊಡ್ಡ ಮಟ್ಟದ ಲಾಸ್ ಅಂತ ಹೇಳಬಹುದು. ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಶೀಘ್ರ ವಿದ್ಯುತ್ ಸಂಪರ್ಕ ನೀತಿ ಮರು ಜಾರಿಯಾಗಬೇಕು. ಮುಂಚೆ ಇದ್ದಂತಹ ಅಕ್ರಮ ಸಕ್ರಮ ಜಾರಿಯಾಗಬೇಕು. ಈಗ ಏನು 3 ಲಕ್ಷ ಕೊಟ್ಟರೆ ಮಾತ್ರ ಟ್ರಾನ್ಸ್ಫಾರ್ಮರ್ ಕೊಡ್ತೀವಿ, ಕನೆಕ್ಷನ್ ಕೊಡ್ತೀವಿ ಅನ್ನೋದು ಯಾವ ರೈತ ಸಮುದಾಯ ಕೂಡ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಕೈಗೆ ಇಡ್ತಿರಲಿಲ್ಲ. ಆ ಕಾರಣ ಇದು ರದ್ದಾಗಬೇಕು ಅಂತೀವಿ. ಗ್ರಾಮ ಠಾಣಾ ಗಡಿಗಳ ವಿಸ್ತಾರ ಇನ್ನು 1902ರ ಇಂಗ್ಲಿಷ್ ಕಾಲದಲ್ಲಿದೆ. ಗ್ರಾಮಗಳು 106 ಪಟ್ಟು ವೃತ್ತಾಕಾರವಾಗಿ ಸರ್ವೆ ನಂಬರ್ಗಳಲ್ಲಿ ಬೆಳೆದಿವೆ. ಗ್ರಾಮ ಠಾಣಾ ವಿಸ್ತಾರದ ವೈಜ್ಞಾನಿಕ ಸರ್ವೆ ಮಾಡಿ ಪ್ರತಿ ಮನೆ ಹಾಗೂ ಹಿತ್ತಲುಗಳಿಗೆ ಅಧಿಕೃತ ಖಾತಾವನ್ನು ಪ್ರತಿ ಪಂಚಾಯಿತಿಯಲ್ಲೂ ಜರೂರಾಗಿ ಕೊಡಿಸಬೇಕೆಂದು ನಮ್ಮ ಪ್ರಮುಖವಾದ ಒತ್ತಾಯ. ಕಾರಣ ಗ್ರಾಮ ಠಾಣಾ ಅಂತ ಏನು ನಿಗದಿ ಮಾಡಿದ್ರು ಬ್ರಿಟಿಷ್ ಕಾಲದಲ್ಲಿ, ಅಷ್ಟೇ ಗ್ರಾಮ ಠಾಣಾ ಆಗಿ ಉಳಿದಿಲ್ಲ. ಗ್ರಾಮ ಠಾಣಾ ವಿಸ್ತಾರ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಗ್ರಾಮಗಳು ಕೂಡ ಜಾಸ್ತಿ ಆಗಿದೆ, ಮನೆಗಳು ಕೂಡ ಜಾಸ್ತಿ ಆಗಿದೆ. ಆ ಕಾರಣ ಖಾತಾ ಗ್ರಾಮ ಠಾಣಾ ವಿಸ್ತಾರ ಮಾಡಿ ಖಾತಾ ಕೊಡಬೇಕು ಅನ್ನೋದು ನಮ್ಮ ಮತ್ತೊಂದು ಪ್ರಮುಖ ಒತ್ತಾಯ. ಫಾರ್ಮ್ ನಂಬರ್ 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ನೈಜ ಭೂ ಉಳುಮೆದಾರ ರೈತ ಬಂಧುಗಳಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಮಂಜೂರಾಗಿರುವ ರೈತರ ಜಮೀನನ್ನು ದುರಸ್ತಿ ಮಾಡಿಕೊಳ್ಳುವುದು, ಕೆಲವು ಗ್ರಾಮಗಳಲ್ಲಿ ಉಳುಮೆ ಮಾಡದೆ ಸಾಗುವಳಿ ಚೀಟಿ ಪಡೆದಿರುವ ಅನಧಿಕೃತ ಸಾಗುವಳಿಗಳನ್ನು ರದ್ದುಪಡಿಸುವುದು. ಫಾರ್ಮ್ ನಂಬರ್ 53, 57ರಲ್ಲಿ ಬಗರ್ ಹುಕುಂ ಏನು ಅರ್ಜಿ ಹಾಕಿದ್ರು, ಅವರುಗಳಿಗೆ
RTC ಮಾಡ್ಕೊಳ್ಬೇಕು. 1 ಎಕರೆಗೆ 30,000 40,000 ಕೊಡ್ತಾ ಇದೆ, ಕೆಲವು ಕಡೆ 3 ಲಕ್ಷ ಕೊಡ್ತಿರುವಂತ ಉದಾಹರಣೆನೂ ಇದೆ. ಆ ಕಾರಣ ಉಚಿತವಾಗಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಅಧಿಕಾರಿಗಳು ಅವ್ರಿಗೆ RTC ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರಮುಖ ಒತ್ತಾಯ. ಕಾಡು ಪ್ರಾಣಿಗಳಿಂದ ಆಗುವ ಉಪಟಳಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು. ವನ್ಯ ಪ್ರಾಣಿಗಳಿಂದ ಆಗುವ ಜೀವಹಾನಿಗೆ ಕನಿಷ್ಠ 1 ಕೋಟಿ ಪರಿಹಾರ, ಬೆಳೆ ಹಾನಿಗೆ ವೈಜ್ಞಾನಿಕ ಪರಿಹಾರ ಘೋಷಣೆ ಮಾಡಿ 15 ದಿನದಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು. ಕಾಡಂಚಿನ ಗ್ರಾಮಗಳಲ್ಲಿ ಫೆನ್ಸಿಂಗ್ಗಳಿಲ್ಲ, ಆಮೇಲೆ ರೈಲ್ವೆ ಕಂಬಿಗಳನ್ನ ಹಾಕಿ ಆನೆ ಬರೋದನ್ನ ತಡೆಯೋದು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಈ ಬೆಂಗಳೂರು ಮೈಸೂರು ಹೈವೇ ನೋಡಿದ್ರೆ ಉದ್ದಕ್ಕೂ ಫೆನ್ಸಿಂಗ್ಗಳಿವೆ. ಎಲ್ಲಿ ಅಗತ್ಯ ಇಲ್ವೋ ಅಲ್ಲಿ ತಂತಿ ಬೇಲಿಗಳನ್ನು ಹಾಕಿದ್ದಾರೆ. ನಿಜಕ್ಕೂ ಅಗತ್ಯವಿರೋ ಕಡೆ ಭದ್ರವಾದ ಫೆನ್ಸಿಂಗ್ ನಾವು ಕೇಳ್ತಾ ಇದ್ದೀವಿ. ಜೊತೆಗೆ ರಾಂಪುರ ಮತ್ತು ಹುಲ್ಲಳ್ಳಿ, ಕಬಿನಿ, ಬಲದಂಡೆ ಮತ್ತು ಕಪಿಲಾ ನದಿಗೆ ಸೇರುತ್ತಿರುವ ವಹಿಸಬೇಕು ಹಾಗೂ ನಾಲೆಗಳ ವ್ಯಾಪ್ತಿಗೆ ಬರುವ ಎಲ್ಲಾ ತೋಳುಗಾಲುವೆಗೆ ಕಾಂಕ್ರೀಟ್ ಲೈನ್ಗಳನ್ನು ಮಾಡಿಸಿಕೊಡುವುದು. ಎಲ್ಲ ಕೃಷಿಗೆ ಬಳಕೆ ಆಗುವ ನದಿ ನೀರುಗಳು, ಕಾಲುವೆಗಳು ಮಲಿನ ಆಗಬಾರದು ಅನ್ನೋದು ನಮ್ಮ ಪ್ರಮುಖ ಒತ್ತಾಯ. ಜೊತೆಗೆ